ಎರಡು ಪಿಕ್ಚರ್ಗೆ ಸ್ಪೇಸ್ ಇದೆ ಸರ್. ಎರಡು ಪಿಕ್ಚರ್ಗೆ ಥಿಯೇಟರ್ ಸ್ಪೇಸ್ ಇದೆ. ರಿಲೀಸ್ ಪ್ಲಾನ್ ದೊಡ್ಡದಾಗೆ ಇರುತ್ತೆ. ಅರೌಂಡ್ 300 ಥಿಯೇಟರ್ಸ್ ಇದ್ದೇ ಇರುತ್ತೆ. ಓವರ್ಸೀಸು ಸೇಮ್ ಡೇ ಆಗುತ್ತೆ. ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಅಂತ USA, UK, UAE, ಆಸ್ಟ್ರೇಲಿಯಾ ಆಲ್ಸೋ ಸೆನ್ಸರ್ ಆಗಬೇಕು. ಆಸ್ಟ್ರೇಲಿಯಾ ಸೊ ಇಲ್ಲಿ ಸೆನ್ಸರ್ ಆದಮೇಲೆ ಅಲ್ಲಿ ಸೆನ್ಸರ್ ಆಗಬೇಕು. ಸೊ ಎಲ್ಲ ನೋಡಿಕೊಂಡು ಅವತ್ತಿನ ದಿನನೇ ರಿಲೀಸ್ ಮಾಡಬೇಕು ಅಂತಿದೆ. ಆ್ಯಂಡ್ ಆಲ್ಸೋ ಔಟ್ಸೈಡ್ ಕರ್ನಾಟಕ ಕೂಡ ಎಲ್ಲಿ ಮೇಜರ್ ಕನ್ನಡ ಪಾಪ್ಯುಲೇಷನ್ ಇದೆ ವಿತ್ ಇನ್ ಇಂಡಿಯಾ, ಅದು ಎಲ್ಲ ಕಡೆ ನಾವು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಇದು ಕೂಡ ಆಲ್ಮೋಸ್ಟ್ PC ಸೆಂಟರ್ ಆಡಿಯನ್ಸ್ ಅಂದ್ರೆ ಮಾಸ್ ಸಿನಿಮಾ, ಅದು ಕೂಡ ಅದೇ ಥರದ್ದು ಇರುತ್ತೆ ಅಂತಿದ್ದಾರೆ. ಅದು ಅಲ್ಲದೆ ಈಗ ಮಹಾದೇವ್ ಆದ ನಂತರ ತುಂಬಾ ಗ್ಯಾಪ್ ಆಯ್ತು, ತುಂಬಾ ಗ್ಯಾಪ್ ಇತ್ತು, ತುಂಬಾ ದೊಡ್ಡ ಸಿನಿಮಾಗಳು ಯಾವುದು ಬಂದಿರಲಿಲ್ಲ. ಸೊ ಆ ಸ್ಟ್ಯಾನಲ್ಲಿ ಯಾವ್ದಾದ್ರು ಮಧ್ಯದಲ್ಲಿ ಯಾವ್ದಾದ್ರು ಬಂದಿದ್ರೆ ಆ ಥರ? ಮಹಾದೇವಾಗೂ ಇದಕ್ಕೆ 4 ವಾರ ಗ್ಯಾಪ್ ಇರುತ್ತೆ ಸರ್, 4-5 ವಾರ ಗ್ಯಾಪ್ ಇರೋದು. ಆ್ಯಂಡ್ ಅದು ಇನ್ನೂ ಚೆನ್ನಾಗಿ ಓಡ್ತಿದೆ. ನಾನು ಮೊನ್ನೆ ಯಾರೆಲ್ಲೋ ಥಿಯೇಟ್ರ್ ಹತ್ರ ಮಾತಾಡ್ತಿರೋದು 4ನೇ ವಾರನೂ ಚೆನ್ನಾಗಿ ಹೋಗ್ತಿತ್ತು ಪಿಕ್ಚರು. ಬಟ್ ಆ ಪಿಕ್ಚರ್ಗೂ ಥಿಯೇಟ್ರ್ ಸಿಗುತ್ತೆ. ನಮ್ಗೆ ಏನು ಥಿಯೇಟ್ರ್ ಕಿತ್ತಾಟ ಅನ್ನೋದು ಏನಿರಲ್ಲ. ಸೊ ಥಿಯೇಟ್ರಿಗೆ ಅವ್ರಿಗೂ ಎಷ್ಟು ಥಿಯೇಟ್ರ್ ಮಾಡ್ತಾರೆ, ಅವರು ಒಳ್ಳೆ ಡಿಸ್ಟ್ರಿಬ್ಯೂಟ್ರ್ ಗಂಗಾಧರ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೂ ಎಷ್ಟು ಥಿಯೇಟ್ರ್ ಸಿಗುತ್ತೆ. ನಮ್ಗೆ ನಾವು ಎಷ್ಟು ಥಿಯೇಟ್ರು ನಾಳೆ ನಿಮ್ಗೆ ಗೊತ್ತಾಗ್ಬಿಡಿದೆ. 2 ಪಿಕ್ಚರ್ದು ನಾಳೆ ಥಿಯೇಟ್ರ್ ಆಗಿ ಬರುತ್ತೆ. ನಾವು ಇಬ್ಬರು ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ ಇದ್ದೀವಿ. ಈಗ ಇಬ್ರು ಜೊತೆಗೆ ಮಾಡಿ ನಿಮಗೆ ವ್ಯಾಪಾರದ ದೃಷ್ಟಿಯಲ್ಲಿ, ವ್ಯಾಪಾರ ಸರ್ಕಲಲ್ಲಿ ನೋಡಿದ್ರೆ ಜಯಣ್ಣ KRG ಎರಡೂ ಹೆಸರು ಸಂಸ್ಥೆ ಬೇರೆ ಅಂದರು ಮಾಡೋದ್ರ ಜೊತೆಗೆ ಒಂದೇ ಆಫೀಸಲ್ಲೇ ಎರಡು, ಅವ್ರು ಮಾಡೋದಾಗ್ಲಿ ನಾವು ಮಾಡೋದಾಗ್ಲಿ ಒಂದೇ ಆಫೀಸಲ್ಲೇ ವ್ಯಾಪಾರ ನಡೆಯೋದು. ನಮ್ದು ಆ ಥರ ನಾವು ಅದಕ್ಕೆ ಎಲ್ಲೂ ಹೆಸರು ಹಾಕ್ಸಿಲ್ಲ. ಯಾಕಂದರೆ ಪ್ರೊಡ್ಯೂಸರ್ಸೇ ಡಿಸ್ಟ್ರಿಬ್ಯೂಟರ್ಸ್ ಆಗಿರೋದ್ರಿಂದ. ಬಟ್ ಔಟ್ಸೈಡ್ ಕರ್ನಾಟಕ, ನಾರ್ತ್ ಇಂಡಿಯಾ ಮತ್ತು ಬೇರೆ ಇದರಲ್ಲ, ಅದು ಇವತ್ತು ನಾಳೆ ಹೇಳ್ತೀನಿ. ಓವರ್ಸೀಸ್ ಮಾತ್ರ ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಅವರು ನಮ್ಮದು ಹೊಯ್ಸಳಣ್ಣ ಅವರೇ ಮಾಡಿದ್ದು, ಮತ್ತು ನನಗೆ KGF 2 ಅವರೇ ಮಾಡಿದ್ದು, ಕಾಂತಾರ ಅವರೇ ಮಾಡಿದ್ದು. ಸೊ ಅವರೇ ನಮಗೆ ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ಸ್ ಓವರ್ಸೀಸ್. ಅದನ್ನು ಹೇಳ್ತೀವಿ ಒಂದು 2-3 ಡೇಸ್ ಆದಮೇಲೆ ಅದನ್ನು ಪ್ಲ್ಯಾನ್ ಇದ್ರೆ ಹೇಳ್ತೀವಿ ಸರ್. ಈಗ ಸದ್ಯಕ್ಕೆ ಅವೆಲ್ಲ ಕೂತಿಲ್ಲ, ಈಗ ಕೂತ್ಕೋಬೇಕು. ಈಗ ಮುಗಿಸ್ಕೊಂಡು ನಾವು ಹೇಳ್ದಂಗೆ ಒಳ್ಳೆ ಒಂದು ಟೈಮ್ ಫ್ರೇಮಲ್ಲಿ ಮಾಡಿರೋಂದ್ರೆ ಅವರು ರೋಹಿತ್ ಅವ್ರು ಹೇಳಿದ್ರು 3:15 ಎದ್ದು ಅವರು ಮಲಗಿ ಈಗ ಎದ್ದು ಬಂದಿರೋದು ಅವ್ರಿಗೆ. ಅಂದರೆ ಸ್ವಲ್ಪ ಎವ್ರಿಥಿಂಗ್ ಇಸ್ ಈಗಿಂದ ಥಿಯೇಟರ್ ಬುಕಿಂಗ್ ಸ್ಟಾರ್ಟ್ ಆಗಿದೆ ಹೇಳ್ತೀನಿ.